ವರ್ಷಗಳ ಹಿಂದೆಯೇ ನಿರ್ಮಾಣ ಆಗಬೇಕಾಗಿತ್ತು. ಆದರೆ ಕೊರೋನಾ ಸೇರಿದಂತೆ ಅನೇಕ ಸಮಸ್ಯೆಗಳಿಂದಾಗಿ ಸಾಕಷ್ಟು ವಿಳಂಬವಾಗಿ ಹೋಗಿತ್ತು. ಕೊನೆಗೂ ಕೋಟ್ಯಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿದ್ದೂ ಆಯಿತು. ದುರಂತ ಅಂದರೆ ಉದ್ಘಾಟನೆಯಾಗಿ 2 ತಿಂಗಳು ಕಳೆದರೂ ಅಲ್ಲಿ ಕ್ರೀಡಾ ಚಟುವಟಿಕೆಗಳೇ ಆರಂಭ ಆಗಿಲ್ಲ. ಕ್ರೀಡಾ ಸಂಕೀರ್ಣ ಸುಪರ್ದಿಗೆ ಪಡೆಯಲು ಹಿಂದೇಟು. ಜಿಲ್ಲಾಡಳಿತದ ನಡೆಗೆ ಕ್ರೀಡಾಪಟುಗಳ ನಿರಾಸೆ. ಇದು ಧಾರವಾಡ ನಗರದ ಡಿಸಿ ಕಾಂಪೌಂಡ್ ಬಳಿ ನಿರ್ಮಾಣವಾಗಿರೋ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್. ಸುಮಾರು 8 ವರ್ಷಗಳಿಂದ ಇದರ ಕಾಮಗಾರಿ ನಡೀತಿದ್ರೂ ಮುಕ್ತಾಯ ಅನ್ನೋದು ಮಾತ್ರ ಕನಸಿನ ಮಾತಾಗಿ ಹೋಗಿತ್ತು. ಕೊನೆಗೂ ಈ ವರ್ಷದ ಆರಂಭದಲ್ಲಿ ಕಾಮಗಾರಿಯನ್ನ ಪೂರ್ಣಗೊಳಿಸಿದ್ರು. ಮಾರ್ಚ್ 14ರಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಉದ್ಘಾಟನೆಯನ್ನ ಮಾಡಿದ್ರು. ಆದರೆ ಸ್ಥಳೀಯ ಕ್ರೀಡಾಪಟುಗಳು ಕೇವಲ ಈಜುಕೊಳವಿದ್ರೆ ಸಾಕಾಗಲ್ಲ, ಇಲ್ಲಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ನಿರ್ಮಾಣ ಮಾಡುವಂತೆ ಆಗ್ರಹಿಸಿದ್ರು. ಅವರ ಬೇಡಿಕೆಗೆ ಸ್ಪಂದಿಸಿದ ಪ್ರಹ್ಲಾದ್ ಜೋಶಿ ಇದನ್ನ ಅಂತಾರಾಷ್ಟ್ರೀಯ ಈಜುಕೊಳವನ್ನೇ ಮಾಡೋಣ ಅಂತ ನಿರ್ಧರಿಸಿದ್ರು. ಅದಕ್ಕೆ ಬೇಕಾಗುವ ಹಣವನ್ನ ಎನ್ಎಂಡಿಸಿ ಮತ್ತು ONGC ಅನ್ನೋ ಕಂಪನಿಗಳ CSR ಅನುದಾನದಲ್ಲಿ ಕೊಡಿಸೋದಾಗಿ ಭರವಸೆ ನೀಡಿದ್ರು. ಉದ್ಘಾಟನೆ ಆಗಿ 3 ತಿಂಗಳಾಗಕ್ಕೆ ಬಂತು, ಇನ್ನೂ ಮಠ ಓಪನ್ ಆಗಿಲ್ಲ. ಬೇಸಿಗೆ ರಜೆ ಮುಗಿತು, ಮಕ್ಕಳು ಕೂಡ ಶಾಲೆಗೆ ಹೊರಟರು. ಇದು ಕಾಟಾಚಾರಕ್ಕೆ ಉದ್ಘಾಟನೆ ಮಾಡ್ರೇನೋ ಅಂತ ನಮಗನಿಸ್ತೈತೆ ಸರ್. ಒಂದು. ಎರಡನೇದು ಇಂಡೋರ್ ಗೇಮ್ಸ್ ಅಂದ ಕೂಡಲೇ ಮಕ್ಕಳು ಏನು ಕ್ರೀಡಾ ಆಸಕ್ತಿ ಇರ್ತಕ್ಕಂಥ ಯುವಕರು ಅಲ್ಲಿ ಇಂಡೋರ್ ಗೇಮ್ಸ್ ಆಡೋಕ್ಕೆ ಹೋಗೋಕ್ಕೂ ಅವಕಾಶ ಇಲ್ಲ ಅಂತಂದ್ರೆ ಅದನ್ನು ಉದ್ಘಾಟನೆ ಮಾಡಿ ಏನು ಪ್ರಯೋಜನ? ಕಾಟಾಚಾರಕ್ಕೆ ನೀವು ಸಾರ್ವಜನಿಕರಿಗೆ ಮುಕ್ತ ಪ್ರವೇಶನೇ ಇಲ್ಲ ಅಂತಂದ್ರೆ ಅದು ಆಗಿದ್ದೂ ವೇಸ್ಟ್. ಅದು ಈ ಯೋಜನೆಯ ಶಂಕುಸ್ಥಾಪನೆಯನ್ನ 2018ರಲ್ಲಿಯೇ ನೆರವೇರಿಸಲಾಗಿತ್ತು. ಬಳಿಕ ಕಾಮಗಾರಿ ಏನೋ ಶುರುವಾಯಿತು. ಆರಂಭದಲ್ಲಿ ಈ ಕಾಮಗಾರಿಗೆ 13.5 ಕೋಟಿ ಅಂತ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು. ಹೇಗೋ ಹರಸಾಹಸಪಟ್ಟು ಕಾಮಗಾರಿಯನ್ನ ಪೂರ್ಣಗೊಳಿಸಿದ್ರು. ಪ್ರಮುಖವಾಗಿ G+3 ಮಹಡಿಗಳ ಸಂಕೀರ್ಣ ಇದಾಗಿದ್ದು, ನೆಲಮಹಡಿಯಲ್ಲಿ ಕಾರು, ಬೈಕ್ಗಳಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಉಳಿದ ಕಡೆ ಕ್ಯಾಂಟೀನ್, ಕ್ರೀಡಾ ಸಾಮಗ್ರಿಗಳ ಮಳಿಗೆ, ವೀಕ್ಷಕರ ಗ್ಯಾಲರಿ, ಮಕ್ಕಳು ಹಾಗೂ ವಯಸ್ಕರಿಗೆ ಪ್ರತ್ಯೇಕ ಈಜುಕೊಳ, ಕಬಡ್ಡಿ ಅಂಕಣ, ಬ್ಯಾಡ್ಮಿಂಟನ್, ಜೂಡೋ, ಮಹಿಳೆ ಮತ್ತು ಪುರುಷರಿಗೆ ಪ್ರತ್ಯೇಕ ಜಿಮ್, ತರಬೇತುದಾರರು, ವೈದ್ಯರಿಗೆ ಕೊಠಡಿ ಸೇರಿ ಇನ್ನು ಅನೇಕ ವ್ಯವಸ್ಥೆ ಕಲ್ಪಿಸಲಾಗಿದೆ. ಇಷ್ಟೆಲ್ಲ ವ್ಯವಸ್ಥೆ ಹೊಂದಿರೋ ಕ್ರೀಡಾ ಸಂಕೀರ್ಣವನ್ನ ಇದೀಗ ಜಿಲ್ಲಾಡಳಿತ ತನ್ನ ಸುಪರ್ದಿಗೆ ಪಡೆಯಬೇಕಿದೆ. ಆದರೆ ಇದರ ನಿರ್ವಹಣೆಗೆ ಮಾಸಿಕವಾಗಿ ಲಕ್ಷ ರೂಪಾಯಿ ಬೇಕಾಗಿರೋದ್ರಿಂದಾಗಿ ಜಿಲ್ಲಾಡಳಿತ ಹಿಂದೇಟು ಹಾಕ್ತಾ ಇದೆ. ಇದು ಸಹಜವಾಗಿ ಕ್ರೀಡಾಪಟುಗಳಿಗೆ ನಿರಾಸೆ ತಂದಿದೆ. ದಯಮಾಡಿ ಅದನ್ನು ಪ್ರಾರಂಭ ಮಾಡ್ಬೇಕು. ಯಾಕಂತಂದ್ರೆ ಧಾರವಾಡ ಅಂತಂದ್ರೆ ಸಾಕಷ್ಟು ಜನ ವಿದ್ಯಾರ್ಥಿನಿಯರು ಬರ್ತಿರ್ತಾರೆ. ಇಲ್ಲಿ ಈಜುಗೊಳ್ಳೋದು ಭಾಳಷ್ಟು ಅವಶ್ಯಕತೆ ಐತೆ. ಇವತ್ತು ಕ್ರೀಡೆ ಮನೋಭಾವ ಹೆಚ್ಚಿನ ಸಂಖ್ಯೆಯಲ್ಲಿ ಹೊಂದಿದ್ರಿಂದ ಆ ಈಜುಕೊಳ್ಳೋದು ಭಾಳ ಅವಶ್ಯಕತೆ ಐತಿ. ಯಾವ ರೀತಿ ಉದ್ಘಾಟನೆ ಮಾಡಿರಿ ಅದನ್ನು ಸಾರ್ವಜನಿಕವಾಗಿ ಉಪಯೋಗ ಮಾಡುವಂಥ ವ್ಯವಸ್ಥೆಗೆ ತಾವು ಮುಂದಾಗಬೇಕಂತ ಹೇಳ್ತಾರೆ ಈ ಸಂದರ್ಭದೊಳಗೆ ನಾವು ಒತ್ತಾಯ ಮಾಡಾಕ್ಬೇಕು. ಒಟ್ನಲ್ಲಿ ಕೋಟಿ ಖರ್ಚು ಮಾಡಿ ನಿರ್ಮಿಸಲಾಗಿರೋ ಅಂತಾರಾಷ್ಟ್ರೀಯ ಗುಣಮಟ್ಟದ ಈಜುಕೊಳ ನಿರ್ವಹಣಾ ವೆಚ್ಚದ ಭಯದಿಂದಾಗಿ ಆರಂಭಗೊಳ್ಳದೆ ಇರೋದು ಮಾತ್ರ ವಿಪರ್ಯಾಸವೇ ಸರಿ. ಮಂಜುನಾಥ ಎಡಳ್ಳಿ, ನ್ಯೂಸ್ 18 ಧಾರವಾಡ.